ಪ್ರಶ್ನೆ ಸಂಖ್ಯೆ 1. ಬಣ್ಣ ಕುರುಡುತನ ಯಾವ ವಿಟಮಿನ್ ಕೊರತೆಯಿಂದ ಆಗಬಹುದು? ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ. ಪ್ರಶ್ನೆ ಸಂಖ್ಯೆ 2. ಕೆಳಗಿನವುಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ? ಸರಿಯಾದ ಉತ್ತರ ಆಪ್ಷನ್ ಡಿ CaSO4 1:2H2O. ಪ್ರಶ್ನೆ ಸಂಖ್ಯೆ 3. ಕೆಳಗಿನವುಗಳಲ್ಲಿ ಯಾವುದನ್ನು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಜೋಡಿಸುವ ಕೊಂಡಿ ಎನ್ನುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಯುಗ್ಲೇನ. ಪ್ರಶ್ನೆ ಸಂಖ್ಯೆ 4. ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಫೀಮರ್. ಪ್ರಶ್ನೆ ಸಂಖ್ಯೆ 5. ಲೋಹಗಳನ್ನು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ನಮ್ಯತೆ ಅಥವಾ ತನ್ಯತೆ. ಪ್ರಶ್ನೆ ಸಂಖ್ಯೆ 6. ಪ್ರೋಟೀನಿನ ಮುಖ್ಯ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಅಮಿನೋ ಆಮ್ಲ. ಪ್ರಶ್ನೆ ಸಂಖ್ಯೆ 7. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ರಿಕೆಟ್ಸ್. ಪ್ರಶ್ನೆ ಸಂಖ್ಯೆ 8. ಫ್ಯಾರಡೆಯ ನಿಯಮಗಳು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ಕಾಂತೀಯ ಪ್ರವೇಶದ ಮೂಲಕ. ಪ್ರಶ್ನೆ ಸಂಖ್ಯೆ 9. ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ? ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಗಾನ್. ಪ್ರಶ್ನೆ ಸಂಖ್ಯೆ 10. ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಒಂದು ಇಮೇಜಿಂಗ್ ಪರೀಕ್ಷೆಯಾಗಿದ್ದು ಅದು ದೇಹದಲ್ಲಿ ರೋಗವನ್ನು ನೋಡಲು ಟ್ರೇಸರ್ ಎಂಬ ವಿಕಿರಣ ವಸ್ತುಗಳನ್ನು ಬಳಸುತ್ತದೆ. ಇದು ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ PET ಸ್ಕ್ಯಾನ್ ಆಗಿದೆ. ಪ್ರಶ್ನೆ ಸಂಖ್ಯೆ 11. ಯಾವ ಗ್ರಂಥಿಯಿಂದ ಬೆಳವಣಿಗೆಯ ಪುಷ್ಟಿಕಾರಕ ಸತ್ವ ಸ್ರವಿಸಲ್ಪಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಪಿಟ್ಯುಟರಿ ಗ್ರಂಥಿಯ ಮೂಲಕ. ಪ್ರಶ್ನೆ ಸಂಖ್ಯೆ 12. ಕೆಳಗಿನ ಯಾವ ಅನಿಲ ಗ್ರೀನ್ ಹೌಸ್ ಅನಿಲ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್. ಪ್ರಶ್ನೆ ಸಂಖ್ಯೆ 13. ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಸತು. ಪ್ರಶ್ನೆ ಸಂಖ್ಯೆ 14. ಪಾಲೈಒಂಟಾಲಜಿ ಡ್ಯಾಶ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಪಳೆಯುಳಿಕೆಗಳು. ಪ್ರಶ್ನೆ ಸಂಖ್ಯೆ 15. NO2 ನಲ್ಲಿ ಸಾರಜನಕದ ಆಕ್ಸಿಡೀಕರಣ ಸ್ಥಿತಿ? ಸರಿಯಾದ ಉತ್ತರ 4+4. ಪ್ರಶ್ನೆ ಸಂಖ್ಯೆ 16. ರೋಗ ನಿದಾನ ಶಾಸ್ತ್ರವು ಇದನ್ನು ಅಧ್ಯಯನ ಮಾಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ 2 ರೋಗಕಾರಕ. ಪ್ರಶ್ನೆ ಸಂಖ್ಯೆ 17. ಪರಿಸರ ವಿಜ್ಞಾನದ ನೆಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಪರಿಸರ ವಿಭಾಗದಲ್ಲಿ ಜೀವಿಗಳ ಪಾತ್ರ. ಪ್ರಶ್ನೆ ಸಂಖ್ಯೆ 18. ದಂತ ವೈದ್ಯರು ಹಲ್ಲಿನ ಚಿಕ್ಕ ಕುಳಿಯನ್ನು ಪರೀಕ್ಷಿಸಲು ಕೆಳಕಂಡ ಯಾವ ದರ್ಪಣವನ್ನು ಬಳಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ 2 ನಿಮ್ನ ದರ್ಪಣ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 19. ಡ್ಯಾಶ್ ಅನ್ನು ಹೊಂದಲು ಒಬ್ಬ ಕ್ರೀಡಾಪಟು ದೂರ ನೆಗೆತಕ್ಕೆ ಮೊದಲು ಓಡುತ್ತಾನೆ? ಸರಿಯಾದ ಉತ್ತರ ಆಪ್ಷನ್ 4 ಚಲನೆಯ ಜಡತ್ವದ ಮೂಲಕ. ಪ್ರಶ್ನೆ ಸಂಖ್ಯೆ 20. ಬಿರುಗಾಳಿಯಲ್ಲಿ ಗುಡಿಸಲುಗಳ ಚಾವಣಿಗಳು
ಹಾರಿ ಹೋಗುವುದನ್ನು ಕೆಳಗಿನ ಯಾವ ತತ್ವವನ್ನು ಬಳಸಿಕೊಂಡು ವಿವರಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಎ, ಬರ್ನೌಲಿರವರ ತತ್ವದ ಮೂಲಕ. ಪ್ರಶ್ನೆ ಸಂಖ್ಯೆ 21. 20 ಕಿಲೋಹರ್ಟ್ಜ್ಗಿಂತ ಹೆಚ್ಚಿನ ಆವೃತ್ತಿಗಳನ್ನು ಹೊಂದಿರುವ ಯಾಂತ್ರಿಕ ತರಂಗಗಳನ್ನು ಹೀಗೆ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 2, ಶ್ರವಣಾತೀತ ತರಂಗ. ಪ್ರಶ್ನೆ ಸಂಖ್ಯೆ 22. ಕ್ಷಯಕ್ಕೆ ಕಾರಣವಾಗುವ ಏಜೆಂಟನ್ನು ಗುರುತಿಸುವ ಪರೀಕ್ಷೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4, ಮಾಂಟಾಕ್ಸ್ ಪರೀಕ್ಷೆ. ಪ್ರಶ್ನೆ ಸಂಖ್ಯೆ 23. ಸಮುದ್ರದ ತಳಭಾಗದಲ್ಲಿ ವಾಸಿಸುವ ಪ್ರಾಣಿಗಳನ್ನು ಹೀಗೆ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3, ಬೆಂಥೋಸ್. ಪ್ರಶ್ನೆ ಸಂಖ್ಯೆ 24. ಮೆಲಟೋನಿನ್ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1, ಪಿನಿಯಲ್ ಗ್ರಂಥಿ. ಪ್ರಶ್ನೆ ಸಂಖ್ಯೆ 25. ಸಸ್ಯಗಳಲ್ಲಿ ಆಹಾರ ತಯಾರಿಸಲು ಬೇಕಾದ ಶಕ್ತಿಯ ಮೂಲ ಆಕಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, ಸೂರ್ಯನ ಬೆಳಕು. ಪ್ರಶ್ನೆ ಸಂಖ್ಯೆ 26. ಪ್ರಾಣಿಗಳಲ್ಲಿ ಅಧಿಕವಾದ ಗ್ಲೂಕೋಸ್ ಏನಾಗಿ ಶೇಖರಣೆಯಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, ಗ್ಲೈಕೋಜನ್ ಆಗಿ. ಪ್ರಶ್ನೆ ಸಂಖ್ಯೆ 27. ನೈಲೋನ್ ಎನ್ನುವುದು ಡ್ಯಾಶ್ನ ಪಾಲಿಅಮೈಡ್? ಸರಿಯಾದ ಉತ್ತರ ಆಪ್ಷನ್ 3, ಅಡಿಪಿಕ್ ಆಮ್ಲ ಮತ್ತು ಹೆಕ್ಸಾಮಿಥೈಲಿನ್ ಡೈಮೈನ್. ಪ್ರಶ್ನೆ ಸಂಖ್ಯೆ 28. ಎರಡು ಪ್ರಮುಖ ಜೈವಿಕ ಸಮುದಾಯಗಳು ಭೇಟಿಯಾಗುವ ಮತ್ತು ಬೆರೆಯುವ ಸ್ಥಳಗಳನ್ನು ಹೀಗೆ ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ 3, ಇಕೋಟೋನ್. ಪ್ರಶ್ನೆ ಸಂಖ್ಯೆ 29. ಒಂದು ಪ್ರದೇಶದಲ್ಲಿ ಇರುವಂತೆ ನಿರ್ಬಂಧಿಸಲಾದ ಪ್ರಭೇದಗಳನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ 1, ಸ್ಥಳೀಯ ಪ್ರಭೇದಗಳು. ಪ್ರಶ್ನೆ ಸಂಖ್ಯೆ 30. ಪರಿಸರ ವಿವಾದ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4, ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಚಲನೆ.